ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೊಂದು ಬೋಟ್ ನೆಕ್ ಡಿಸೈನು ಫ್ರೆಂಡ್ಸ್. ಇದಕ್ಕೆ ಫಸ್ಟ್ಗೆ ಟ್ಯಾಗ್ ರೆಡಿ ಮಾಡ್ಕೋಬೇಕು. ಫಸ್ಟ್ಗೆ ಟ್ಯಾಗ್ ರೆಡಿ ಮಾಡಿಕೊಂಡ್ರೆ ನಾವು ಇನ್ನೋಟ್ ಮಾಡಿದ್ರೆ ಟ್ಯಾಗ್ ಈಚೆ ಕಡೆ ಕಾಣಿಸಲ್ಲ ಸ್ಟಿಚಿಂಗ್ ಮಾಡಿರೋದು. ಈ ರೀತಿ ಮಾಡಬೇಕು ಅಂದರೆ ಫಸ್ಟ್ ನೀವು ಟ್ಯಾಗ್ ರೆಡಿ ಮಾಡ್ಕೋಬೇಕು. ನಾನು ರೆಡಿ ಮಾಡ್ಕೋತಾ ಇದ್ದೀನಲ್ಲ ಆ ಥರ. ಫಸ್ಟು ಟ್ಯಾಗ್ ರೆಡಿ ಮಾಡಿಕೊಂಡು ನಾವು ಆಲ್ರೆಡಿ ಮಧ್ಯದಲ್ಲಿಟ್ಟು ಸ್ಟಿಚ್ ಮಾಡಿಕೊಂಡಾಗ ಅದರದ್ದು ಈಚೆ ಓಪನ್ ಕಾಣಿಸಲ್ಲ, ಒಳಗಡೆ ಹೋಗುತ್ತೆ, ಮೇಲೆ ಫಿನಿಶಿಂಗ್ ಕಾಣಿಸುತ್ತೆ. ಹಂಗಾಗಿ ಈ ರೀತಿ ಫಸ್ಟ್ಗೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಒಂದು ಸೂಜಿಲಿ, ನಾನು ಯಾವಾಗಲೂ ಈ ಥರ ದೊಡ್ಡ ಸೂಜಿಲೇ ಈ ಥರ ನಾಟ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸೋದು. ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ. ಈ ಮೆಥಡಲ್ಲಿ ನನಗೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ಮೆಥಡೇ ಯೂಸ್ ಮಾಡೋದು. ಬೇರೆ ಮೆಥಡ್ಗಳು ನಂಗೆ ಸರಿಯಾಗಿ ಅಡ್ಜಸ್ಟ್ ಆಗೋಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮೆಥಡಲ್ಲೇ ನೋಡಿ ಈ ರೀತಿ ನಾಟ್ ಹಾಕ್ಬಿಟ್ಟು ಇವಾಗ ಹೇಳಿದ್ರೆ ನೀಟಾಗಿ ಬಂದುಬಿಡುತ್ತೆ. ಈ ಥರ ಡೋರಿನ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಈ ಥರ ಮಾಡಿದ್ರೆ ಸಣ್ಣಕ್ಕೆ ಬರುತ್ತೆ ಡೋರಿ, ಸಣ್ಣಕ್ಕೆ ಅಂದರೆ ಸಣ್ಣಕ್ಕೆ ಬರುತ್ತೆ ಡೋರಿ. ಈ ಥರ 2 ಡೋರಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಮಾಡ್ಕೊಂಡಾದ್ಮೇಲೆ ಆಮೇಲೆ ಸ್ಟಿಚ್ ಮಾಡ್ಬೋದು, ಆದರೆ ಹೇಳ್ದಂಗೆ ಎಲ್ಲ ಸ್ಟಿಚಿಂಗ್ ಆದಮೇಲೆ ಮೇಲೆ ಹಾಕಬೇಕಾಗುತ್ತೆ. ಈ ಥರ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ, ಒಳಗಡೆ ಸ್ಟಿಚಿಂಗ್ ಹೋಗುತ್ತೆ, ಮೇಲೆ ಫಿನಿಶಿಂಗ್ ಕಾಣುತ್ತೆ. ಅದಕ್ಕೋಸ್ಕರ ಈ ಥರ ಒಳಗಡೆ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ಗೆ ನಾನು ಡೋರಿ ರೆಡಿ ಮಾಡಿಕೊಂಡೆ. ನೋಡಿ ಈ ಥರ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿ 2 ಲೈನಿಂಗ್ ಮೇಲೆ ಇಟ್ಬಿಟ್ಟು ಮಧ್ಯೆ ಮಾರ್ಕ್ ಮಾಡಿಕೊಂಡು 2 ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ಒಂದು ಸ್ಟಿಚ್ ಹಾಕೋಬೇಕು ಫಸ್ಟ್ಗೆ. ಈಗ ಆಮೇಲೆ ಬ್ಲೌಸ್ ಪೀಸ್ ಇಟ್ಟು ಅದನ್ನು ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡಾಗ ನಮ್ಗೆ ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚಿಂಗ್ ಬರುತ್ತಲ್ಲ, ಅಲ್ಲಿ ರಫ್ ಮಾಡ್ಕೋಬೇಕು. ನೀವು ಆಲ್ರೆಡಿ ಡೋರಿ ಇಟ್ಟಿದ್ದೀವಲ್ಲ ಅಲ್ಲಿ ರಫ್ ಮಾಡ್ಕೋಬೇಕಾಗುತ್ತೆ. ಇವಾಗ ಫಸ್ಟು ಬ್ಲೌಸ್ ಪೀಸ್ ಇಟ್ಕೊಂಡು ಅದ್ರ ಮೇಲೆ ಇವಾಗ ಇದನ್ನು ಉಲ್ಟಾ ಇಟ್ಕೋಬೇಕು. ನಾವು ಸ್ಟಿಚ್ ಮಾಡಿರೋ ದಾರ ಒಳಗಡೆ ಹೋಗಬೇಕು, ಕೆಳಗಡೆ ಮೇಲೆಲ್ಲ ನೀಟಾಗಿ ಒಂದು ಲೆವೆಲ್ಗೆ ಇಟ್ಕೊಂಡು ಈ ಥರ ಪಿನ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ಈ ಸ್ಟಿಚ್ ಹಾಕಬೇಕಾದ್ರೆ ಡೋರಿ ಇಟ್ಟಿದ್ದೀವಲ್ಲ ಅಲ್ಲಿ ಸ್ವಲ್ಪ ರಫ್ ಮಾಡ್ಕೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಬಿಚ್ಕೋಬಾರ್ದು, ಆಮೇಲೆ ಮೂಲೆಯಲ್ಲಿ ಇರುತ್ತಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚಿಂಗ್ ಆದಮೇಲೆ ಆಮೇಲೆ ಈಸಿಯಾಗಿ ಈಚೆ ಓಪನ್ನಾಗಿ ತೆಗಿಬೋದು ಅದು. ಆಮೇಲೆ ಮೂಲೆ ಥರ ಇರುತ್ತಲ್ಲ ಅಲ್ಲಿ ನೀಟಾಗೂ ಬರುತ್ತೆ, ಫಿನಿಶಿಂಗ್ ಇರುತ್ತೆ, ಡೋರಿ ಮತ್ತೆ ಸ್ಟಿಚ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆನಾ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಫುಲ್ಲು ಸುತ್ತ ಸ್ಟಿಚ್ ಹಾಕ್ಕೊಂಡು, ಇದು ಡ್ರಾಪು ಅಲ್ಲ ಬಾಕ್ಸು ಅಲ್ಲ, ಆ ಥರ ಒಂಥರ ಡಿಸೈನ್ ಇದು. ಒಟ್ನಲ್ಲಿ ಬೋಟ್ ನೆಕ್ ಡಿಸೈನ್ ಇದು. ಇವಾಗೆಲ್ಲ ಬೋಟ್ ನೆಕ್ಕಲ್ಲಿ ತುಂಬಾ ಟ್ರೆಂಡಿಂಗ್ ಇದೆ. ಅದೇ ಥರ ಇದು ಒಂದು ಬೋಟ್ ನೆಕ್ ಡಿಸೈನ್. ನೋಡಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಂಡು ಇವಾಗ ದಾರನ ಉಲ್ಟಾ ಎಳೆದಾಗ ಏನಾಗುತ್ತೆ, ನೀಟಾಗಿ ಈಚೆ ಬರುತ್ತೆ ದಾರ. ನಮಗೆ ಬಟ್ಟೆ ಮೂತಿ ಎಳೆಯೋಕ್ಕೂ ಈಸಿ ಆಗುತ್ತೆ, ಆ ತುದಿನ ಹಿಂಗೆ ಎಳೆಯೋಕ್ಕೂ ಈಸಿ ಆಗುತ್ತೆ. ಓಕೆನಾ, ಇವಾಗ ನೋಡಿ ಎಷ್ಟು ನೀಟಾಗಿ ಬಂತು. ಈಗ ಏನು ಕಷ್ಟಪಡಬೇಕಾಗಿಲ್ಲ. ಈಗ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿದ್ರೆ ನಮಗೆ ಫಿನಿಶಿಂಗ್ ಸೂಪರಾಗಿ ಬರುತ್ತೆ. ಈ ರೀತಿ ಮಾಡಿದ್ರೆ ತುಂಬ ನೀಟಾಗಿರುತ್ತೆ. ನೋಡಿ ನೀಟಾಗಿ ಒಂದು ಸ್ವಲ್ಪ ಎಳ್ಕೋಬೇಕು. ಈಗ ತುದಿಲಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಡೋರಿ ಹತ್ರ ಬೇಕಾದ್ರೆ ಒಂಚೂರು ರಫ್ ಮಾಡ್ಕೊಳ್ಳಿ. ಓಕೆನಾ, ಯಾಕೆಂದರೆ ಈ ಅಕಸ್ಮಾತ್ ತುದಿಲಿದ್ರು ಈಚೆ ಎಳ್ಕೊಬರ್ಬಾರ್ದು ಅಂತ ಅಷ್ಟೇ. ಇವಾಗ ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಕೆಳಗಡೆ ಫೋಲ್ಡ್ ಮಾಡಿ ಡಾಟ್ ಇಟ್ಕೋಬೇಕಾಗುತ್ತೆ. ನೋಡಿ ಈ ಥರ ಪಾಯಿಂಟ್ ಹೊಲಿಗೆ ಹಾಕೋಬೇಕು. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಇದರಲ್ಲಿ ಇನ್ನೂ ಡಿಸೈನ್ ಮಾಡ್ಬೋದು. ಆಲ್ರೆಡಿ ಅದು ಬುಟಾಸ್ಗಳಿತ್ತಲ್ಲ, ಅದಕ್ಕೋಸ್ಕರ ಬೇಡ ಇನ್ನು ಏನು ಡಿಸೈನ್ ಮಾಡಿದ್ರು ಕಾಣಿಸಲ್ಲ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಬೋಟ್ ನೆಕ್ ಇರಿಸ್ಕೊಂಡಿದ್ದಾರೆ. ಪ್ಲೇನ್ ಇದ್ದಿದ್ರೆ ಏನಾದರೂ ಪ್ಯಾಚ್ ವರ್ಕ್ ಥರ ಮಾಡ್ಬೋದಾಗಿತ್ತು. ಆಲ್ರೆಡಿ ಅದರಲ್ಲಿ ನಾನೇ ಹೇಳಿದೆ, ಅವ್ರು ಅದಕ್ಕೋಸ್ಕರ ಇದು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿರೋದು. ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೇನಿಲ್ಲ, ಶೇಪ್ ಮಾತ್ರ ಬರುತ್ತೆ ಅಷ್ಟೇ, ಇನ್ನು ಪ್ಯಾಚ್ ವರ್ಕ್ ಏನೂ ಬರೋಲ್ಲ. ಓಕೆನಾ, ಪ್ಲೇನ್ ಇದ್ದಿದ್ದರೆ ಸೀರೆ ಕಲರ್ ತೊಗೊಂಡು ಪ್ಯಾಚ್ ವರ್ಕ್ ಕೊಡ್ಬೋದಾಗಿತ್ತು. ಇವಾಗ ಕೊಟ್ಟರು ಅದು ಅಷ್ಟು ನೀಟಾಗಿ ಕಾಣಿಸಲ್ಲ, ಆ ಕಡೆ ಇದಾಗಿರೋದ್ರಿಂದ ಜಿಗ್ಗಿ ಅನಿಸುತ್ತೆ, ಹಸಕಿಯಾಗಿ ಕಾಣಿಸುತ್ತೆ. ಅಂದರೆ ಫಿನಿಶಿಂಗ್ ಆಗಿದ್ರೂ ನೀಟಾಗಿ ಕಾಣಿಸಲ್ಲ, ಚೆನ್ನಾಗಿ ಕಾಣಲ್ಲ ಅದು. ಓಕೆನಾ, ಈ ರೀತಿ ಒಂದೊಂದಕ್ಕೆ ಕೆಳಗಡೆ ಹಾಗೆ ಫೋಲ್ಡ್ ಮಾಡ್ಬೋದು. ಇದಕ್ಕೆ ಬಟ್ಟೆ ಸಾಕಾಗಿಲ್ಲ, ನಾನು ಹಂಗೆ ಒಂಚೂರು ಪೀಸ್ ಬಟ್ಟೆ ಕೊಟ್ಟು ಎಮ್ಮಿಂಗ್ ಪಟ್ಟಿನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಡಾಟ್ ಇಟ್ಕೊಂಡ್ರೆ ನಮಗೆ ಈ ಡಿಸೈನು ರೆಡಿ ಆಗುತ್ತೆ. ಈಸಿಯಾಗಿ ಮಾಡ್ಕೋಬೋದು ಬೋಟ್ ನೆಕ್ ಡಿಸೈನ್, ಸಿಂಪಲ್ ಬೋಟ್ ನೆಕ್ ಡಿಸೈನ್, ಟ್ರೆಂಡಿಂಗ್ ಬೋಟ್ ನೆಕ್ ಡಿಸೈನ್. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಆಮೇಲೆ ಇವರು ಸಣ್ಣ ಇರೋದ್ರಿಂದ ಅದಕ್ಕೆ ಡೀಪ್ ಜಾಸ್ತಿ ಇಟ್ಟಿಲ್ಲ, ಚಿಕ್ಕದಾಗಿಟ್ಟು ಸ್ಟಿಚ್ ಮಾಡಿರುವಂಥದ್ದು. ದಪ್ಪಕ್ಕಿರೋರ್ಗೆ ಹಾಕ್ಲಾಗಿಟ್ಟರೆ ಬ್ರಾಡಾಗಿ ಚೆನ್ನಾಗಿರುತ್ತೆ. ಸಣ್ಣಕ್ಕಿರೋರ್ಗೆ ಇಟ್ಬಿಟ್ರೆ ಏನಾಗುತ್ತೆ, ಎಲ್ಲ ಕಡೆನೂ ಎತ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸಣ್ಣಕ್ಕಿರೋರಿಗೆ ಸ್ವಲ್ಪ ಡೀಪ್ ಕಮ್ಮಿನೇ ಮಾಡಿ, ಅವಾಗೇನಾಗುತ್ತೆ ನೀಟಾಗಿರುತ್ತೆ.
ಓಕೆನಾ. ಇವಾಗ ಹಿಂದೆಗೂ ಡೋರಿ ರೆಡಿ ಮಾಡ್ತಾಯಿದ್ದೀನಿ. ಮಾಮೂಲಿ ಬಾರ್ಡ್ರ್ ಇತ್ತಲ್ಲ ಉಳ್ದಿರೋ ಪೀಸು, ಅದರಲ್ಲೇ ಈ ರೀತಿ ಮೂಲೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು, ಆ ಮೂಲೆನ 2 ಕಡೆನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನಮ್ಗೆ ಡೋರಿನೂ ರೆಡಿ ಆಗುತ್ತೆ. ಓಕೆನಾ. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಈಗೆಲ್ಲ ಇದೇ ಡೋರಿಗಳಂತೂ ತುಂಬ ಡಿಸೈನ್ಸ್ ಬಂದುಬಿಟ್ಟಿದೆ. ಅದರಲ್ಲಿ ಇದು ಒಂದು ಡಿಸೈನ್ ಚೆನ್ನಾಗಿದೆ. ಆಲ್ರೆಡಿ ನಾನು ಸುಮಾರು ಡಿಸೈನ್ ಹಾಕಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡಿ, ನನ್ನ ಚಾನಲಲ್ಲಿ ಇದೆ ಡಿಸೈನ್ಸ್ಗಳು, ಡೋರಿ ಡಿಸೈನ್ಸ್ಗಳು ಇದ್ದಾವೆ. ಈ ಥರ ಆದಮೇಲೆ ಇವಾಗ ಡೋರಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಗೊಂಡೆ ರೆಡಿ ಆಗುತ್ತೆ. ಓಕೆನಾ. ಈಗೆಲ್ಲ ರೆಡಿಮೇಡ್ ಗೊಂಡೆ ಯಾರೂ ಯೂಸ್ ಮಾಡಲ್ಲ. ಈ ಥರ ಡಿಸೈನಾಗೆ 2, 3, 4 ಈ ಥರ ಇಟ್ಸ್ಕೊಂಡು ರೆಡಿ ಮಾಡಿಸ್ಕೊತಾರೆ. ಒಂಥರ ಚೆನ್ನಾಗೂ ಇರುತ್ತೆ, ಏನೂ ಬಟ್ಟೆಗೆ ಸಿಗಾಕೊಳ್ಳಲ್ಲ, ಬ್ಯೂಟಿಫುಲ್ಲಾಗಿರುತ್ತೆ ಅಂದ್ಬಿಟ್ಟು ಈ ಥರದ್ದೇ ಜಾಸ್ತಿ ಇಷ್ಟಪಡ್ತಾರೆ. ನೀವು ಈ ಥರ ಇಷ್ಟಪಡ್ತೀರಾ ಹೇಗೆ ಅಂತ ಕಮೆಂಟ್ ಮಾಡಿ. ನೀವು ಈ ಥರ ಏನಾದರೂ ಹೊಲಿಸಿದ್ರಾ ಹೇಗೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಬಫ್ರು ಸ್ಲೀವ್ಸ್ ಈ ಥರ ಬಂದಿದೆ. ಬಾಹುಬಲಿ ಬಫ್ ಸ್ಲೀವ್ಸ್ ಇದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.